ಕೇಂದ್ರ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯು ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದಲ್ಲಿಂದು ಯಶಸ್ವಿಯಾಗಿ ನಡೆಯಿತು. ಈ ವೇಳೆ ಸಾರ್ವಜನಿಕರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿ ಪಿಎಂ ಸ್ವನಿಧಿ ಯೋಜನೆಯ ಫಲಾನುಭವಿಗಳಿಗೆ ಸಾಲ ಮಂಜೂರಾತಿ ಪತ್ರಗಳನ್ನು ವಿತರಿಸಲಾಯಿತು. ಫಲಾನುಭವಿ ರೋಜಾರಾಣಿ ಕಡಿಮೆ ಬಡ್ಡಿ ದರದಲ್ಲಿ ಪಿಎಂ ಸ್ವನಿಧಿ ಯೋಜನೆಯಡಿ ಸಾಲ ಸೌಲಭ್ಯ ದೊರೆತಿದ್ದು ಲಾಭದಾಯಕವಾಗಿ ತರಕಾರಿ ವ್ಯಾಪಾರ ಮಾಡಲು ಸಹಕಾರಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ತುಂಬಾ ಧನ್ಯವಾದಗಳು. ನಮಗೆ ಡೈಲಿ 500 ಇನ್ಕಮ್ ಬರ್ತಾ ಇದೆ. ಅದರಿಂದ ನಮಗೆ ತುಂಬಾ ಯೂಸ್ಫುಲ್ ಆಗಿದೆ. ಅಂಚೆ ಇಲಾಖೆ ಅಧಿಕಾರಿ ಸತೀಶ್, ಕೇಂದ್ರ ಸರ್ಕಾರದ ಉತ್ತೇಜನದಿಂದ ಅಂಚೆ ಇಲಾಖೆಯು ಡಿಜಿಟಲ್ ವ್ಯವಹಾರದಲ್ಲಿ ಮುಂಚೂಣಿಯಲ್ಲಿದೆ. ಕೇಂದ್ರ ಸರ್ಕಾರದ ಅನೇಕ ಜನಪರ ಸೇವೆಗಳು ಅಂಚೆ ಕಚೇರಿಯಲ್ಲಿ ದೊರೆಯುತ್ತಿದೆ ಎಂದು ತಿಳಿಸಿದರು. ಡಿಜಿಟಲ್ ಪಾವತಿ ಅಕೌಂಟ್ ಓಪನ್ ಮಾಡಿಕೊಡ್ತೀವಿ. ಎಲ್ಲ ಡಿಜಿಟಲ್, ಅದೇ ಪಾಸ್ಬುಕ್ ಅನ್ನು ಕೊಡೋದೇ ಇಲ್ಲ. ಒಂದು ಆಪ್ ಇರುತ್ತೆ, ಆಪ್ಗೆ ನಾವು ಒಂದು ITVP ಕಾರ್ಡ್ ಕೊಡ್ತೀವಿ. ITVP ಕಾರ್ಡ್ ಅದನ್ನು QR ಕಾರ್ಡ್ ತರ ಕೆಲಸ ಮಾಡುತ್ತೆ. ATM ಕಾರ್ಡ್ ಅಲ್ಲ, ಅದು QR ಕಾರ್ಡ್ ತರ ಕೆಲಸ ಮಾಡುತ್ತೆ. ಅದನ್ನು ಸಹ ಇಲ್ಲಿ ನಾವು ಅಕೌಂಟ್ ಓಪನ್ ಮಾಡಿಕೊಡ್ತೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧೀಕ್ಷಕಿ ಕಾವ್ಯ, ಕೇಂದ್ರ ಸರ್ಕಾರದ ಮಾತೃವಂದನಾ ಯೋಜನೆಯಡಿ ಗರ್ಭಿಣಿ ಬಾಣಂತಿಯರಿಗೆ ಪೌಷ್ಟಿಕ ಆಹಾರಕ್ಕಾಗಿ 5,000 ರೂಪಾಯಿಗಳ ಸಹಾಯಧನವನ್ನು ನೀಡುತ್ತಿದೆ ಎಂದು ಮಾಹಿತಿ ನೀಡಿದರು. ಅವರಿಗೆ 5,000 ರೂಪಾಯಿ ಈ ಮಾತೃವಂದನಾ ಯೋಜನೆಯಲ್ಲಿ ಸಿಗುತ್ತದೆ. ಇದು ಪ್ರಧಾನಮಂತ್ರಿಯವರ ಪ್ರಮುಖ ಯೋಜನೆ ಆಗಿದೆ. ಮಹಿಳೆಯರಿಗೆ